ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಆಸ್ತಿಯನ್ನ ಮಾರಾಟ ಮಾಡುವಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಹಾಗಿದ್ರೆ ಈ ಪರಿಹಾರ ಮಾಡಿ ನೋಡಿ. ಫಟ್ ಅಂತ ಆಸ್ತಿ ಮಾರಾಟ ಆಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಅನೇಕ ಜನರು ಸಾಮಾನ್ಯವಾಗಿ ತಮ್ಮ ಹಣವನ್ನ ಆಸ್ತಿಯಲ್ಲಿ ಹೂಡಿಕೆ ಮಾಡ್ತಾರೆ. ಯಾಕಂದ್ರೆ ಆಸ್ತಿಯಲ್ಲಿ ಹೂಡಿಕೆ ಮಾಡಿರುವ ಹಣವು ತ್ವರಿತ ಮತ್ತು ಉತ್ತಮ ಲಾಭವನ್ನ ನೀಡುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಅದೇ ಆಸ್ತಿ ನಮ್ಮ ಮುಳುವಾಗುತ್ತೆ. ಹೆಚ್ಚಿನ ಲಾಭದಲ್ಲಿ ಮಾರಾಟ, ಅದನ್ನ ಮಾರಾಟ ಮಾಡೋದ್ ಬಿಡಿ, ಅದು ಕಡಿಮೆ ಹಣಕ್ಕೂ ಮಾರಾಟ ಆಗೋದಿಲ್ಲ. ಒಂದಷ್ಟು ಜನರು ಅದನ್ನ ಖರೀದಿ ಮಾಡೋದಕ್ಕೆ ಬರ್ತಾರೆ, ಆದ್ರೆ ಅವರಿಗೆ ಆ ಜಾಗ ಆಸ್ತಿ ಯಾಕೋ ಇಷ್ಟವಾಗದೆ ಹಾಗೆ ಮರಳಿ ಹೋಗ್ತಾರೆ, ಅಥವಾ ಇನ್ಯಾವುದೋ ಕಾರಣದಿಂದ ಒಪ್ಪಂದ ಮುರಿದು ಹೋಗುತ್ತೆ. ಹೀಗೆ ಹಲವು ಕಾರಣಗಳಿಂದ ಆಸ್ತಿ ಮಾರಾಟವಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಿಮಗೆ ನೆಲವೇ ಕುಸಿದು ಹೋದ ಅನುಭವ ಆಗುತ್ತೆ. ಒಂದು ಕಡೆ ಹಣಕಾಸಿನ ಅವಶ್ಯಕತೆ ಇರುತ್ತೆ, ಮತ್ತೊಂದು ಕಡೆ ಕಡಿಮೆ ದುಡ್ಡಿಗೂ ಕೂಡ ಆಸ್ತಿ ಮಾರಾಟ ಆಗ್ತಾ ಇಲ್ವಲ್ಲ ಅಂತಂದ್ರೆ ಇನ್ನೆಷ್ಟು ಟೆನ್ಷನ್ ಆಗಬಹುದಲ್ವಾ? ಒಂದು ವೇಳೆ ನೀವು ಕೂಡ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇವಾಗ್ಲೇ ನಿಮಗೊಂದು ಉಪಾಯವನ್ನ ಹೇಳ್ತೀವಿ. ನಿಮ್ಮ ಆಸ್ತಿಯನ್ನ ಶೀಘ್ರದಲ್ಲಿ ಹಾಗೂ ಉತ್ತಮ ಲಾಭದೊಂದಿಗೆ ಮಾರಾಟ ಮಾಡಬೇಕು ಅಂತಂದ್ರೆ ಜ್ಯೋತಿಷ್ಯದ ಒಂದಷ್ಟು ಪರಿಹಾರಗಳನ್ನ ಪಾಲಿಸಬೇಕು. ಅವುಗಳನ್ನ ನೀವು ಪಾಲಿಸಿದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಆಸ್ತಿ ಮಾರಾಟವಾಗುತ್ತೆ. ಅದು ಕೂಡ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಅದು ಮಾರಾಟವಾಗುತ್ತೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನಿಮಗ್ ಗೊತ್ತಾ, ನಮ್ಮ ಹೂಡಿಕೆಗಳನ್ನ ಲಾಭದಾಯಕವಾಗಿಸುವುದು ಅಥವಾ ಅದಕ್ಕೆ ನಷ್ಟವನ್ನ ತರೋದ್ರಲ್ಲಿ ನಮ್ಮ ನಕ್ಷತ್ರಗಳು, ಗ್ರಹಗಳು ಕೂಡ ಮುಖ್ಯವಾದ ಪಾತ್ರವನ್ನ ವಹಿಸುತ್ತವೆ. ಈ ನಕ್ಷತ್ರಗಳು ನಮಗೆ ಅನುಕೂಲಕರವಾಗಿಲ್ಲದೆ ಇದ್ರೆ ಅವು ನಮ್ಮ ವ್ಯವಹಾರಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಸೃಷ್ಟಿಸುತ್ತೆ. ಅಷ್ಟೇ ಅಲ್ಲ, ಇದರಿಂದ ನಮ್ಮ ವ್ಯವಹಾರಗಳು ಪೂರ್ಣಗೊಳ್ಳೋದಿಲ್ಲ. ಇದ್ರ ಜೊತೆಗೆ ಶನಿದೇವರು ಕೂಡ ನಾವು ಮಾಡ್ತಾ ಇರುವಂತಹ ಕೆಲಸವು ನಿಧಾನವಾಗುವಂತೆ ಮಾಡ್ತಾನೆ. ಹಾಗಾಗಿ ನೀವು ಅಂಥ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಶನಿಗೆ ಸಂಬಂಧಿಸಿದ ಒಂದಷ್ಟು ಪರಿಹಾರಗಳನ್ನ ಮಾಡಿದ್ದೇ ಆದ್ರೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ, ನಿಮ್ಮ ಕೆಲಸಗಳು ಸುಲಭವಾಗಿ ನಡೆಯುತ್ತವೆ. ಆ ಪರಿಹಾರಗಳು ಯಾವುವು ಅನ್ನೋದನ್ನ ನೋಡೋಣ. ಒಂದು ಮಾತು ನೆನಪಲ್ಲಿರಲಿ, ನೀವು ಈ ಪರಿಹಾರವನ್ನ ಶನಿವಾರದಿಂದಲೇ ಪ್ರಾರಂಭಿಸಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ: ಮಾರುಕಟ್ಟೆಯಿಂದ ಸುಮಾರು 86 ಬಾದಾಮಿಗಳನ್ನ ತರಬೇಕು. ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ನಂತರ ಏನನ್ನೂ ತಿನ್ನದೆ 2 ಬಾದಾಮಿಗಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬಾದಾಮಿಯನ್ನ ದೇವಸ್ಥಾನದಲ್ಲಿ ಶಿವಲಿಂಗ ಅಥವಾ ಶಿವನ ಮುಂದೆ ಇರಿಸಿ. ನಂತರ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ಆಸ್ತಿಯನ್ನ ಯಾವುದೇ ಸಮಸ್ಯೆ ಇಲ್ಲದೆ ಸುಲಭವಾಗಿ ಮಾರಾಟ ಮಾಡುವಂತೆ ಪ್ರಾರ್ಥಿಸಿ. ಈಗ ದೇವರ ಮುಂದಿಟ್ಟ ಆ 2 ಬಾದಾಮಿಗಳಲ್ಲಿ ಒಂದನ್ನ ಮನೆಗೆ ತನ್ನಿ. ಆ ಬಾದಾಮಿಯನ್ನ ತಂದು ಮನೆಯಲ್ಲಿ ಎಲ್ಲಾದ್ರೊಂದು ಕಡೆ ಪ್ರತ್ಯೇಕವಾಗಿ ಇರಿಸಬೇಕು. ನೀವಿದನ್ನ 43 ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು. ಪ್ರತಿದಿನ 2 ಬಾದಾಮಿಗಳನ್ನ ತಗೊಂಡು ದೇವಾಲಯಕ್ಕೆ ಹೋಗಿ ಒಂದನ್ನ ಹಿಂತಿರುಗಿ ತರಬೇಕು. 43 ದಿನಗಳ ನಂತರ ನೀವು ಮನೆಯಲ್ಲಿ ಸಂಗ್ರಹಿಸಿದ ಎಲ್ಲಾ ಬಾದಾಮಿಗಳನ್ನ ನದಿಯಲ್ಲಿ ಅಥವಾ ನೀರು ಹರಿಯುವ ಜಾಗದಲ್ಲಿ ಬಿಡಬೇಕು. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು.
ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ನೀವು ಈ ಪ್ರಕ್ರಿಯೆಯನ್ನ ಪೂರ್ಣ ನಂಬಿಕೆ ಮತ್ತು ಸಮರ್ಪಣಾ ಭಾವದಿಂದ ಮಾಡಿದ್ದೇ ಆದ್ರೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತೆ. ನೀವು ನೆನ್ಪಿಡಬೇಕಾದ ವಿಷಯ ಏನು ಅಂತಂದ್ರೆ, ಈ ಪರಿಹಾರ ಮಾಡಿ ಮುಗಿಸೋ ಮುನ್ನ ಅಂದ್ರೆ 43 ದಿನಗಳಿಗೂ ಮೊದಲು ನಿಮ್ಮ ಕೆಲಸ ನಡೆದ್ರೆ ನೀವು ಅಪ್ಪಿತಪ್ಪಿಯೂ ಈ ಪರಿಹಾರವನ್ನ ಅರ್ಧದಲ್ಲಿ ನಿಲ್ಲಿಸೋದಕ್ಕೆ ಹೋಗಬೇಡಿ. 43 ದಿನಗಳವರೆಗೆ ನಿರಂತರವಾಗಿ ನೀವು ಈ ಪರಿಹಾರವನ್ನ ಪೂರ್ಣಗೊಳಿಸಬೇಕು. ಈ ಪರಿಹಾರವನ್ನ ಪೂರ್ಣಗೊಳಿಸಿದ ನಂತರ 43 ಬಾದಾಮಿಗಳನ್ನ ನೀರಲ್ಲಿ ಬಿಡಬೇಕು. ಒಂದು ವೇಳೆ ನೀವು ಹಾಗೆ ಮಾಡದೇ ಇದ್ರೆ ನಿಮ್ಮ ಕೆಲಸದ ಮಧ್ಯದಲ್ಲಿ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಪರಿಹಾರವು ಅಪೂರ್ಣವಾಗಿಯೇ ಉಳಿದ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ 43 ದಿನಗಳ ಕಾಲ ಈ ಪರಿಹಾರವನ್ನ ಮಿಸ್ ಮಾಡದೆ ಮಾಡಿ. ಈಗ ಪರಿಹಾರ ಆಯ್ತು. ಮತ್ತೊಂದು ವಿಷಯವನ್ನ ನಿಮಗೆ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನೀವು ಆಸ್ತಿ ಮಾರಾಟ ಅಥವಾ ಖರೀದಿಯಿಂದ ಹೆಚ್ಚಿನ ಲಾಭವನ್ನ ಗಳಿಸೋದಕ್ಕೆ ಬಯಸಿದ್ರೆ ಈ ಕೆಲಸಗಳನ್ನ ಶುಭ ದಿನ, ತಿಥಿ, ಉತ್ತಮವಾದ ನಕ್ಷತ್ರ ಮತ್ತು ಲಗ್ನವನ್ನ ನೋಡಿಕೊಂಡು ಮಾಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನೆ ನಿರ್ಮಾಣ, ಭೂಮಿ ಖರೀದಿ ಮತ್ತು ಮಾರಾಟ ಇತ್ಯಾದಿಗಳಿಗೆ ಮುಹೂರ್ತ ನೋಡಿ ಮಾಡೋದು ಉತ್ತಮ. ಅದಕ್ಕಾಗಿ ನೀವು ನಿಮಗೆ ಗೊತ್ತಿರುವಂತಹ ವಾಸ್ತುತಜ್ಞರ ಸಲಹೆಯನ್ನ ಪಡೆಯೋದು ಮುಖ್ಯವಾಗುತ್ತೆ. ನೀವು ಕೂಡ ಒಂದು ವೇಳೆ ಭೂಮಿಯನ್ನ ಖರೀದಿಸೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ಶುಭ ದಿನ, ತಿಥಿ, ನಕ್ಷತ್ರ ಅಥವಾ ಲಗ್ನವನ್ನ ಹೇಗೆ ತಿಳಿಯೋದು ಮತ್ತು ಉತ್ತಮ ಲಾಭವನ್ನ ಗಳಿಸೋದಕ್ಕೆ ಭೂಮಿಯನ್ನ ಯಾವಾಗ ಖರೀದಿಸೋದು ಮತ್ತು ಯಾವಾಗ ಮಾರಾಟ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಒಂದು ವೇಳೆ ನೀವು ಆಸ್ತಿಯನ್ನ ಖರೀದಿಸೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಮಂಗಳಕರ ದಿನಗಳನ್ನ ನೀವು ಹುಡುಕ್ತಾ ಇದ್ರೆ ತಿಂಗಳ ದ್ವಿತೀಯ, ಪಂಚಮಿ, ದಶಮಿ, ಏಕಾದಶಿ ಮತ್ತು ಪೂರ್ಣಿಮಾ ದಿನಗಳಲ್ಲಿ ನೀವು ಆಸ್ತಿ ಮಾರಾಟ ಮಾಡಬಹುದು. ಈ ದಿನಾಂಕಗಳು ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷದಲ್ಲಿ ಬಂದ್ರೂ ಆಗುತ್ತೆ. ಇನ್ನು ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಗುರುವಾರ ಮತ್ತು ಶುಕ್ರವಾರ ಭೂಮಿ ಖರೀದಿಸೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ಅತ್ಯಂತ ಮಂಗಳಕರವಾದ ದಿನವಾಗಿದೆ. ಯಾವ ನಕ್ಷತ್ರ ಉತ್ತಮ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಮೃಗಶಿರ, ಪುನರ್ವಸು, ಆಶ್ಲೇಷ, ಮಾಘ, ವಿಶಾಖ, ಅನುರಾಧ, ಮೂಲ ಮತ್ತು ರೇವತಿ ನಕ್ಷತ್ರಗಳು ಭೂಮಿ ಖರೀದಿಗೆ ಅತ್ಯಂತ ಮಂಗಳಕರವಾಗಿದೆ. ಇದರ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಆಸ್ತಿಯನ್ನ ಮಾರಾಟ ಮಾಡಲು ಅಥವಾ ಖರೀದಿಸಲು ಅತ್ಯಂತ ಶುಭ ಲಗ್ನಗಳು ಯಾವುವು ಅಂತಂದ್ರೆ ವೃಷಭ, ಸಿಂಹ ಮತ್ತು ವೃಶ್ಚಿಕ. ಇದಲ್ಲದೆ ನೀವು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಪಕ್ಷಗಳಲ್ಲೂ ಕೂಡ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಅಥವಾ ಖರೀದಿನೂ ಮಾಡಬಹುದು. ನೀವು ಆಸ್ತಿ ಮಾರಾಟ ಮಾಡುವಾಗ ಇವಿಷ್ಟನ್ನೂ ಗಮನ ಹರಿಸಿದ್ರೆ ನಿಮಗೆ ಖಂಡಿತವಾಗಿಯೂ ಉತ್ತಮ ಲಾಭ ಆಗುತ್ತೆ. ಇನ್ನು ತಡ ಮಾಡಬೇಡಿ. ನಿಮ್ಮ ಆಸ್ತಿ ಶೀಘ್ರದಲ್ಲೇ ಮಾರಾಟವಾಗಬೇಕು ಅಂತ ನೀವು ಬಯಸಿದ್ರೆ ಇವತ್ತೇ ನೀವು ಈ ಉಪಾಯವನ್ನ ಮಾಡಿ ನೋಡಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ, ಆಸ್ತಿಯನ್ನ ಮಾರಾಟ ಮಾಡುವಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಹಾಗಿದ್ರೆ ಈ ಪರಿಹಾರ ಮಾಡಿ ನೋಡಿ, ಫಟ್ ಅಂತ ಆಸ್ತಿ ಮಾರಾಟ ಆಗುತ್ತೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.